ಚಲವಾದಿ ನಾರಾಯಣ ಸ್ವಾಮಿ ಅವರು ಆಡಿದ ಮಾತುಗಳನ್ನು ನಾನು ಕೇಳಿದೆ. ಪರಿಷತ್ನಲ್ಲಿ ನಮ್ಮ ಸಹೋದ್ಯೋಗಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಕೂಡ ಹೌದವರು, ಅಪಾರ ಗೌರವ ಇತ್ತು ಅವ್ರ ಮೇಲೆ. ಅರೆ ನಿನ್ನೆಯಿಂದ ಅವರು ಆಡಿದಂಥ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನಾರಾಯಣ ಸ್ವಾಮಿ ಅವರು ಯಾರೋ ಒಬ್ಬರ ಪ್ರಭಾವದಲ್ಲಿ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. BJP ಮೇಲೆ ತುಂಬ ಕೆಟ್ಟ ಅನಿಸ್ತದೆ. ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲೂ ಕೂಡ ಒಬ್ಬ ಮಹಿಳೆ ಇವತ್ತು ಆಕ್ಸಿಡೆಂಟ್ ಆಗಿ ಪೆಟ್ಟು ಹಚ್ಚಿಕೊಂಡು ಹಾಸ್ಪಿಟಲ್ನಲ್ಲಿದ್ದಾಗ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ BJPಗೆ ಬಾರಬಾರ್ದಾಗಿತ್ತು. ಅವರು ತಮ್ಮ ಒಂದು ಆಂತರಿಕ ಏನು ಕಚ್ಚಾಟ ಇದೆ BJPದಲ್ಲಿ ಅದನ್ನು ಮುಚ್ಚಲಿಕ್ಕೆ ಮಾಧ್ಯಮದ ಮುಂದೆ ಯಾವುದಾದ್ರೂ ಒಂದು ಬೇರೆ ಚರ್ಚೆ ಆಗಲಿ ಅಂತ ಈ ರೀತಿ ಹೊಸದಾಗಿ ಏನೋ ಒಂದು ವಿಷಯಗಳನ್ನ ಹುಡುಕಿ ಮಾತಾಡ್ತಾ ಇದ್ದಾರೆ. ಅವರು ಆಡಿದಂಥ ಮಾತುಗಳೆಲ್ಲ ತುಂಬ ತಪ್ಪಿದೆ ಹಾಗೂ ಜನರಿಗೆ ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಹೇಳಿದ್ರು ಖಾಸಗಿ ವಾಹನ ಅಂತ, ತಪ್ಪು ಮಾಹಿತಿ. ಮಾನ್ಯ ಸಚಿವರು ಹಾಗೂ ನಾವು ಪ್ರಯಾಣ ಬೆಳೆಸಿದಂಥ ವಾಹನ ಸರ್ಕಾರಿ ವಾಹನ. ಸರ್ಕಾರಿ ವಾಹನದ ಚಾಲಕ ಮತ್ತು ಸರ್ಕಾರದಿಂದ ಅವರಿಗೆ ಕೊಟ್ಟಂಥ ಗನ್ಮ್ಯಾನ್ 3 ಜನ ಇದ್ರು. ಸರ್ಕಾರಿ ವಾಹನ, ಸರ್ಕಾರಿ ಚಾಲಕ ಮತ್ತು ಸರ್ಕಾರದಿಂದ ಕೊಟ್ಟಂಥ ಗನ್ಮ್ಯಾನ್ ಮತ್ತು ನಾನಿದ್ದೆ. 4 ಜನ ನಾವು ಟ್ರಾವೆಲ್ ಮಾಡಿದಂಥ ವೆಹಿಕಲ್ಲು. ಮತ್ತು ನಾವು ತಡರಾತ್ರಿ ಆಗಿದ್ದರಿಂದ 11 ಗಂಟೆಗೆ ನಾವು ಏನು ಬೆಳಗ್ಗೆ ಸಂಕ್ರಾಂತಿಯ ಪೂಜೆ ನಾವು ಮನೆಯವ್ರ ಜೊತೆ ಅಟೆಂಡ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಇನ್ನು 11 ಗಂಟೆಗೆ ಎಸ್ಕಾಟ್ಗೆ ಹೇಳೋದು ಬೇಡ, 11 ಗಂಟೆ ಲೇಟ್ ಆಗಿದೆ, ನಾವು ಮನೆಗೆ ಪ್ರಯಾಣ ಮಾಡೋಣ ಅಂತ ಬಿಟ್ಟಿದ್ದು. ಅದನ್ನು ಈ ರೀತಿ ಬೇರೆ ಬೇರೆ ರೀತಿಯಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದದ್ದು. ಇಂಥ ಒಂದು ತಪ್ಪು ಮಾತುಗಳನ್ನು ಆಡಿದ್ದು ನಾರಾಯಣ ಸ್ವಾಮಿ ಅವರಿಗೆ ಶೋಭೆ ತರುವುದಿಲ್ಲ, BJPಗೆ ಶೋಭೆ ತರುವುದಿಲ್ಲ. ಮತ್ತು ತತ್ಕ್ಷಣ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಅವರು ನಿಲ್ಲಿಸಬೇಕು ಅಂತ ಇಷ್ಟ.